ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಹಾರಾಷ್ಟ್ರೀಯನ್ ಡಿಶ್ ತೇಚಾ ಅನ್ನೋದು ಮಾಡೋದು ಹೇಳ್ಕೊಡ್ತೀನಿ. ತೇಚಾ ಅಂದರೆ ಇದು ಹಸಿ ಚಟ್ನಿ. ಬಿಸಿ ರೊಟ್ಟಿ ತುಪ್ಪ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಚಪಾತಿ ಈ ಚಟ್ನಿ ತುಪ್ಪ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಒಂದು 7 ರಿಂದ 8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಶೇಂಗಾ ಹುರ್ಕೊಂಡಿರೋ ಶೇಂಗಾ ಏನಲ್ಲ, ಇದರಲ್ಲೇ ಹುರ್ಕೊತೀವಿ ನಾವೀಗ. ಶೇಂಗಾ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗಂತ ನಿಮ್ಗೆ ತೋರಿಸ್ತೀನಿ ನಾನು. ಪ್ಯಾನ್ ಅಥವಾ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಡಿ. ಆ ಬಿಸಿ ಆದರೆ ಅದು ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ. ಇದು ಮಹಾರಾಷ್ಟ್ರದಲ್ಲಿ ಒಳ್ಳೆ ಫೇಮಸ್ ಡಿಶ್ ಇದು. ತೇಚಾ ಅಂದರೆ ಅವ್ರು ಕಂಪಲ್ಸರಿ ರೊಟ್ಟಿ ಅಥವಾ ಚಪಾತಿಗೆ ಇದು ಇರಲೇಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಖಂಡಿತ ಒಂದು ಟ್ರೈ ಮಾಡಿ ನೋಡಿ ನೀವೆಲ್ಲ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋದು ನೀವು. ನೋಡಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೀವು ಕಟ್ ಮಾಡಿ ಕೂಡ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಬೋದು. ನಾನು ಹಂಗೆ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದು, ಜವಾರಿ ಬೆಳ್ಳುಳ್ಳಿ ಇದೆಲ್ಲ, ಅದಕ್ಕೆ 2 ಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಮತ್ತು ಹಸಿ ಶೇಂಗಾ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಬಿಡಿ. ತುಂಬಾ ರುಚಿಯಾಗಿರುತ್ತೆ. ಒಂಥರ ಖಂಡಿತ ಟ್ರೈ ಮಾಡಿ ನೋಡಿ. ಈ ಶೇಂಗಾ ಚೆನ್ನಾಗಿ ಬೆನಿಬೇಕು. ಇದರೊಳಗೆ ಶೇಂಗಾ, ಬೆಳ್ಳುಳ್ಳಿ, ಹಸಿಮೆಣ್ಸಿ ಚೆನ್ನಾಗಿ ಫ್ರೈ ಆಗಬೇಕಿದು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊರಿ ಎಣ್ಣೆಯಲ್ಲಿ. ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊರಿ ಅಷ್ಟೇ. ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ. ಆದಷ್ಟು ಕಬ್ಬಿಣದ ಹಂಚ ಮೇಲೆ ಅಥವಾ ಕಲ್ಲಿನ ಇದ್ರ ಮೇಲೇ ಫ್ರೈ ಮಾಡ್ಕೊರಿ, ಸ್ವಲ್ಪ ರುಚಿ ಆಗುತ್ತೆ. ಒಂದು 2 ನಿಮಿಷ ಹಿಂಗೆ ಬಾಡಿಸ್ಕೊಂಡು ಇದನ್ನು ಆರಾಕ್ಬಿಡಿ. ನೋಡಿ, ನಾವು ಏನು ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಂಚಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ತುಂಬ ಉಪ್ಪು ಹಾಕಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ರುಚಿ ನೋಡ್ಕೊಂಡು ಅದನ್ನು ಹಾಕೋರಿ. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಅದು ತುಂಬ ನೈಸ್ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ತರಿತರಿಯಾಗಿ. ಆದಷ್ಟು ನೀವು ಕಲ್ಲಿದ್ದರೆ ಮನೆಯಲ್ಲಿ ಕಲ್ಲಲ್ಲೇ ಕುಟ್ಕೋರಿ, ಚೆನ್ನಾಗಿರುತ್ತೆ. ರುಚಿ ತರಿತರಿಯಾಗಿರಬೇಕು. ಇದು ತುಂಬ ನೈಸಾಗಿರಬಾರ್ದು. ಈ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈಗ ನಾನು ಸ್ವಲ್ಪ ತರಿತರಿಯಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ರುಚಿ ಇರಲ್ಲ ಇದು. ನಾನು ಮಿಕ್ಸರಲ್ಲಿ ರುಬ್ಕೊಂಡಿದ್ದೀನಿ. ಒಂದೇ ಒಂದು ರೌಂಡ್ ಅಷ್ಟೇ, ತುಂಬಾ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ತರಿತರಿಯಾಗಿರಬೇಕಿದು, ನೈಸ್ ಇರಬಾರ್ದು. ನೈಸ್ ಇದ್ರೆ ರುಚಿಯಾಗಿರಲ್ಲ. ನೋಡಿ, ಮಹಾರಾಷ್ಟ್ರೀಯನ್ ಇದು ಡಿಶ್ ತೇಚಾ ಅಂತ ಭಾಳ ಫೇಮಸ್ ಆ ಕಡೆ ಸೈಡೆಲ್ಲ. ಅವ್ರು ಕಂಪಲ್ಸರಿ ರೊಟ್ಟಿ ಅಥವಾ ಚಪಾತಿಗೆ ಇದು ಇರಲೇಬೇಕು. ನೋಡಿ, ಇದು ರೆಡಿಯಾಗಿದೆ. ಈಗ ನಾನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಮಹಾರಾಷ್ಟ್ರೀಯನ್ ಫೇಮಸ್ ಡಿಶ್ ತೇಚಾ ರೆಡಿಯಾಗಿದೆ. ಇದನ್ನು ಇದು ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಗೆ ಆದಷ್ಟು ಒಳ್ಕಲ್ಲು ಅಥವಾ ಕಲ್ಲಿದ್ದರೆ ಕಲ್ಲಲ್ಲೇ ಕುಟ್ಕೋರಿ, ಇನ್ನೂ ರುಚಿಯಾಗಿರುತ್ತೆ. ನಾನು ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಆದಷ್ಟು ತರಿತರಿಯಾಗಿ ಹಿಂಗೆ ಇರಲಿ. ಅದು ತುಂಬಾ ಇದು ನೈಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತರಿತರಿಯಾಗಿದ್ದರೆ ಬಾಯಲ್ಲಿ ತುಂಬ ರುಚಿಯಾಗಿರುತ್ತೆ. ಬಿಸಿ ರೊಟ್ಟಿಗೆ ಅಥವಾ ಚಪಾತಿಗೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದರೆ ಭಾಳನೇ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೇನಾದರೂ ಇದು ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.